ಫಸ್ಟು ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಕೆಲಸ ಮಾಡ್ತಿದ್ರು. ರೇಷ್ಮೆ ಸೀರೆ ಮಾಡೋದು, ಕೈಮಗ್ಗದ ಸೀರೆ. ನಮ್ಮ ಮನೆಯವರು ನಾವು ಇಬ್ಬರು ಮಾಡ್ತೀವಿ ಕೆಲಸ. ಸೋಮಶೇಖರ್ ಅಂತ ನನ್ನ ಹೆಸರು, ಕೊಳ್ಳೇಗಾಲ ನಮ್ಮೂರು. ನಾವು ಮದುವೆ ಮಾಡಿ ಬಂದಾಗ ನಮ್ಮ ಮನೇಲಿ 3 ಮಗ್ಗ ಇದ್ದಿತ್ತು. ಆವಾಗ ಸೈಕಲ್ ಇದ್ದಿತ್ತು. ಆ ಸೈಕಲಲ್ಲೇ ಹೋಗಿ ಬರ್ತಿದ್ರು, ಎಲ್ಲ ಮಾಡ್ತಿದ್ರು. ಅದಕ್ಕೆ ನಮಗೆ ಜಾಸ್ತಿ ಈ ಕೆಲಸಕ್ಕೆ ನಮಗೆ ಗಾಡಿ ಬೇಕಾಗಿತ್ತು. ಆವಾಗ ಅದನ್ನು ಚೂಸ್ ಮಾಡಿದಾಗ ನಮಗೆ TVS XL100 ನಮಗೆ ಬೇಕಾಗಿತ್ತು. ಈ ಗಾಡಿನೇ ಚೂಸ್ ಮಾಡೋಕ್ಕೆ ಕಾರಣ, ನಾವು ಯಾವುದೇ ಒಂದು ಪಾರ್ಸಲ್ ತಗೊಂಡು ಹೋಗಬೇಕು, ತಗೊಂಡು ಬರಬೇಕು ಅಂದ್ರೂ ಇದರಷ್ಟು ಸೌಕರ್ಯ ನಮಗೆ ಬೇರೆ ಗಾಡೀಲಿ ಕಂಫರ್ಟ್ ಬರಲ್ಲ. ಹಿಂದುಗಡೆ ಒಂದು ಕೀ ಇದೆ, ಕೀನ ತೆಗೆದ್ರೆ ಸೀಟ್ ಬಂದ್ಬಿಡ್ತದೆ. ಸೀಟ್ ಎತ್ಬಿಟ್ಟು ನಾವು ಬಾಕ್ಸ್ ಇಟ್ಕೊತೀವಿ. 2 ಬಾಕ್ಸ್ ಇಟ್ಕೊತೀನಿ ಮುಂದೆಗಡೆ ಒಂದು ಬಾಕ್ಸ್ ಇಟ್ಕೊತೀನಿ. ಆದರೆ ದೊಡ್ಡ ಗಾಡಿಗಳಲ್ಲಿ ಬರಲ್ಲ, ನಮ್ಗೆ ಇದೇ ಕಂಫರ್ಟಬಲ್. ಅದರಿಂದ ನಮಗೆ ಇದನ್ನೇ ಚೂಸ್ ಮಾಡಿದೆ. ನಾನು ಓಡಿಸ್ತೀನಿ. ಈಗ ನಮಗೆ ಸೀರೆಗಳು ಆರ್ಡ್ರ್ ಕೊಟ್ಟಿರ್ತಾರೆ, ತಗೊಂಡೋಗಿ ಅಲ್ಲಿ ಕಸ್ಟಮರ್ ಕೊಡಬೇಕು, ವೀವರ್ಸ್ಗೆ ಡೆಲಿವರಿ ಮಾಡಬೇಕು. ನಮ್ಮ ಊರು ಚಿಕ್ಕ ಊರು, ಕೊಳ್ಳೇಗಾಲ ಅನ್ನೋದು ಒಂದು ಚಿಕ್ಕ ಸಿಟಿನೇ. ಅದರಲ್ಲಿ ಸಂಧಿಗಳಲ್ಲಿ ಜಾಸ್ತಿ ಮನೆಗಳು, ಅಲ್ಲಿ ಇಲ್ಲಿ ಆ ಸಂಧಿ ಈ ಸಂಧಿ ನುಗ್ಗಿ ಬರಬೇಕು. ಆವಾಗ ನಮಗೆ ಈ ಗಾಡಿ ತುಂಬ ಯೂಸ್ ಆಗಿದೆ. ಮಿಷಿನ್ ಲೂಮು ಮಾಡ್ಬೋದು. ನಮಗೆ ಕೈಮಗ್ಗನೇ ಚೆಂದ. ಕೈಮಗ್ಗದಲ್ಲಿರೋ ಬಟ್ಟೆ ಕ್ವಾಲಿಟಿ ಪವರ್ ಲೂಮಲ್ಲಿ ಬರಲ್ಲ. ಅದರಿಂದ ನಾವು ಕೈಮಗ್ಗನೇ, ನಮ್ಮ ತಾತ ನಮ್ಮ ತಂದೆ ಎಲ್ಲರೂ ಮಾಡಿದ್ದಾರೆ. ನಾವು ಅದರಿಂದನೇ ಈ ಕೆಲಸನೇ ಮಾಡಬೇಕು ಅಂದ್ಬಿಟ್ಟು ಇದಕ್ಕೆ ಬರ್ತೀವಿ. ಈಗ 50-60 ಮಗ್ಗ ಇದೆ. ಈ ರಾಜಣ್ಣ ಸಿಲ್ಕ್ ಸ್ಯಾರೀಸ್ ಅಂತ ಒಂದು ಹೆಸರು ತೆಗೆದಿದ್ದೀವಿ ಅಂತಂದರೆ ಅದರ ಜೊತೆ ನಮ್ಮ TVS XL100 ಇರೋದಕ್ಕೇ ನಾವು ಇವಾಗ ಅದು ಫುಲ್ ಸಪೋರ್ಟ್ ಇದೆ ನಮಗೆ. ಅದರಿಂದ ಅದು ನಮ್ಮ ಮನೇಲಿ ಒಂದು ಜನ ಅಂತ ನಾವು ಅದನ್ನು ನೋಡ್ಕೊತಿರೋದು.